2 ಸಮುವೇಲ ಅಧ್ಯಾಯ 22. ಯೆಹೋವನು ದಾವೀದನನ್ನು ಎಲ್ಲಾ ಶತ್ರುಗಳ ಕೈಗೂ ಸೌಲನ ಕೈಗೂ ಸಿಕ್ಕದಂತೆ ತಪ್ಪಿಸಿದಾಗ ಅವನು ಯೆಹೋವನ ಘನಕ್ಕಾಗಿ ಈ ಪದ್ಯವನ್ನು ರಚಿಸಿ ಹೇಳಿದನು. ಯೆಹೋವನು ನನ್ನ ಬಂಡೆಯೂ ನನ್ನ ಕೋಟೆಯೂ ನನ್ನ ವಿಮೋಚಕನೂ ಆಗಿದ್ದಾನೆ. ಆತನು ನನ್ನ ಆಶ್ರಯಗಿರಿಯಾಗಿರುವ ದೇವರು, ನನ್ನ ಗುರಾಣಿಯೂ ನನ್ನ ರಕ್ಷಣೆಯ ಕೊಂಬೂ ನನ್ನ ದುರ್ಗವೂ ನನ್ನ ಶರಣನೂ ಬಲಾತ್ಕಾರಿಯಿಂದ ನನ್ನನ್ನು ರಕ್ಷಿಸುವವನೂ ಆಗಿದ್ದಾನೆ. ಯೆಹೋವನು ಸ್ತೋತ್ರಕ್ಕೆ ಅರ್ಹನು. ನಾನು ಆತನಿಗೆ ಮೊರೆಯಿಡಲು ನನ್ನನ್ನು ಶತ್ರುಗಳಿಂದ ರಕ್ಷಿಸುತ್ತಾನೆ. ಮರಣ ಪ್ರವಾಹದ ಅಲ್ಲಕಲ್ಲೋಲಗಳು ನನ್ನನ್ನು ಸುತ್ತಿಕೊಂಡವು. ನಾಶ ಪ್ರವಾಹವು ನನ್ನನ್ನು ನಡುಗಿಸಿತು. ಪಾತಾಳ ಪಾಶಗಳು ನನ್ನನ್ನು ಆವರಿಸಿಕೊಂಡವು. ಮರಣಕರವಾದ ಉರ್ಲುಗಳು ನನ್ನೆದುರಿನಲ್ಲಿದ್ದವು. ಅಂಥ ಕಷ್ಟದಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟೆನು, ನನ್ನ ದೇವರನ್ನು ಪ್ರಾರ್ಥಿಸಿದೆನು. ಆತನು ತನ್ನ ಮಂದಿರದಲ್ಲಿ ನನ್ನ ಶಬ್ದವನ್ನು ಕೇಳಿದನು. ನನ್ನ ಕೂಗು ಆತನ ಸನ್ನಿಧಿಗೆ ಕೇಳಿಸಿತು. ಆಗ ಆತನಿಗೆ ಸಿಟ್ಟೇರಿದ್ದರಿಂದ ಭೂಮಿಯು ಗಡಗಡನೆ ಕಂಪಿಸಿತು. ಆಕಾಶದ ಆಧಾರಗಳು ನಡುಗಿ ಕದಲಿದವು. ಆತನ ಮೂಗಿನಿಂದ ಹೊಗೆಯು ಬಂತು. ಆತನ ಬಾಯಿಂದ ಅಗ್ನಿಜ್ವಾಲೆ ಹೊರಟು ಸಿಕ್ಕಿದ್ದೆಲ್ಲವನ್ನು ದಹಿಸಿ ಕೆಂಡವನ್ನಾಗಿ ಮಾಡಿತು. ಆತನು ಆಕಾಶವನ್ನು ತಗ್ಗಿಸಿ ಇಳಿದು ಬಂದನು. ಆತನ ಪಾದಗಳ ಕೆಳಗೆ ಕಾರ್ಗತ್ತಲಿತ್ತು. ಕೆರೂಬಿ ವಾಹನನಾಗಿ ಹಾರಿ ವಾಯುವೇ ಆತನ ರೆಕ್ಕೆಗಳೋ ಎಂಬಂತೆ ಇಳಿದು ಪ್ರತ್ಯಕ್ಷನಾದನು. ಕತ್ತಲನ್ನು ಜಲಮಯವಾಗಿರುವ ನೀಲಮೇಘಗಳನ್ನು ತನ್ನ ಸುತ್ತಲೂ ಗುಡಾರದಂತೆ ಕವಿಸಿಕೊಂಡನು. ಆತನ ಸಾನ್ನಿಧ್ಯ ಪ್ರಕಾಶದಿಂದ ಉರಿಗೆಂಡಗಳು ಹೊರಟವು. ಯೆಹೋವನು ಆಕಾಶದಿಂದ ಗುಡುಗಿದನು. ಪರಾತ್ಪರನು ಧ್ವನಿಗೊಟ್ಟನು. ಆತನು ಬಾಣಗಳನ್ನೆಸೆದು ಶತ್ರುಗಳನ್ನು ಚದರಿಸಿಬಿಟ್ಟನು. ಸಿಡಿಲಿನಿಂದ ಕಳವಳಗೊಳಿಸಿದನು. ಆಗ ಯೆಹೋವನ ಗದರಿಕೆಯಿಂದಲೂ ಆತನ ಶ್ವಾಸಭರದಿಂದಲೂ ಸಮುದ್ರದ ತಳವು ಕಾಣಿಸಿತು. ಭೂಮಂಡಲದ ಅಸ್ಥಿವಾರಗಳು ತೋರಬಂದವು. ಆತನು ಮೇಲಣ ಲೋಕದಿಂದ ಕೈಚಾಚಿ ನನ್ನನ್ನು ಹಿಡಿದು ಮಹಾಜಲರಾಶಿಗಳೊಳಗಿಂದ ಎಳೆದನು. ನನಗಿಂತ ಬಲಿಷ್ಠರೂ ಪುಷ್ಟರೂ ಆಗಿ ದ್ವೇಷಿಸುತ್ತಿದ್ದ ಶತ್ರುಗಳಿಂದ ನನ್ನನ್ನು ಬಿಡಿಸಿ ರಕ್ಷಿಸಿದನು. ಅವರು ನನ್ನ ವಿಪತ್ಕಾಲದಲ್ಲಿ ನನ್ನ ಮೇಲೆ ಬಿದ್ದರು. ಆಗ ಯೆಹೋವನು ನನಗೆ ಉದ್ಧಾರಕನಾದನು. ಆತನು ನನ್ನನ್ನು ಬಿಡಿಸಿ ವಿಶಾಲ ಸ್ಥಳದಲ್ಲಿ ಸೇರಿಸಿದನು. ನನ್ನನ್ನು ಮೆಚ್ಚಿ ರಕ್ಷಿಸಿದನು. ಯೆಹೋವನು ನನ್ನ ನೀತಿಗೆ ಸರಿಯಾಗಿ ಮೇಲು ಮಾಡಿದನು. ನನ್ನ ಕೈಗಳ ಶುದ್ಧತ್ವಕ್ಕೆ ತಕ್ಕಂತೆ ಪ್ರತಿಫಲ ಕೊಟ್ಟನು. ಯೆಹೋವನ ಮಾರ್ಗವನ್ನೇ ಅನುಸರಿಸಿದೆನಲ್ಲ. ನನ್ನ ದೇವರನ್ನು ಬಿಟ್ಟು ದುಷ್ಟನಾಗಲಿಲ್ಲವಲ್ಲ. ನಾನು ಆತನ ಆಜ್ಞೆಗಳನ್ನು ಯಾವಾಗಲೂ ನನ್ನೆದುರಿನಲ್ಲಿ ಇಟ್ಟುಕೊಂಡೆನು. ಆತನ ವಿಧಿಗಳಿಂದ ತೊಲಗಿ ಹೋಗಲಿಲ್ಲ. ನಾನು ಆತನ ದೃಷ್ಟಿಯಲ್ಲಿ ನಿರ್ದೋಷಿಯು. ಪಾಪದಲ್ಲಿ ಬೀಳದಂತೆ ಜಾಗರೂಕತೆಯಿಂದ ನಡೆದುಕೊಂಡೆನು. ಆದುದರಿಂದ ನಾನು ನೀತಿವಂತನೂ ನಿರಪರಾಧಿಯೂ ಎಂದು ನೋಡಿ ಯೆಹೋವನು ತಕ್ಕ ಪ್ರತಿಫಲವನ್ನು ಕೊಟ್ಟನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ 2 ಸಮುವೇಲ, ದ ಸೆಕೆಂಡ್ ಬುಕ್ ಆಫ್ ಸ್ಯಾಮ್ಯುಯಲ್, ಚಾಪ್ಟರ್ 22, 22ನೇ ಅಧ್ಯಾಯ. 21ನೇ ಅಧ್ಯಾಯದಲ್ಲಿ ಭಾಳ ಶಾಕಿಂಗ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿರುವಂಥ ಒಂದು ಅಧ್ಯಾಯ. ಯಾಕಂತ ಹೇಳಿದರೆ 3 ವರ್ಷ ಕ್ಷಾಮ ಇರ್ತದೆ. ದೇರ್ ವಿಲ್ ಬಿ ಎ ಫ್ಯಾಮಿನ್ ಇನ್ ದ ಲ್ಯಾಂಡ್ ಆಫ್ ಇಸ್ರಾಯೇಲ್. ಇಸ್ರಾಯೇಲ್ ಅಂದರೆ ಇಡೀ ಭೂಮಿಯಲ್ಲಿ ಆಶೀರ್ವಾದ ಹೊಂದಿದಂಥ ಒಂದು ಜನಾಂಗ. ಅವ್ರಿಗೆ ಫ್ಯಾಮಿನು, ಅವ್ರ ದೇಶದಲ್ಲಿನೇ ಕೊರತೆ, ಅವ್ರ ದೇಶದಲ್ಲಿನೇ ಸಾಲ, ಅವ್ರ ದೇಶದಲ್ಲಿನೇ ರೋಗ, ಅವ್ರ ದೇಶದಲ್ಲಿನೇ ಕಂಟಿನ್ಯೂಸ್ ಆಗಿ ಬಿಲೀವರ್ಸಿಗೆ ಬರದ ಮೇಲೆ ಬರ, ಫ್ಯಾಮಿನ್ ಮೇಲೆ ಫ್ಯಾಮಿನ್, ಕೊರತೆ ಮೇಲೆ ಕೊರತೆ. ಆ ರೀತಿಯಾಗಿದ್ದಾಗ ಸಮ್ವೇರ್ ಸಮಥಿಂಗ್ ರಾಂಗ್. ಅದನ್ನು ಹೇಗೆ ತಿಳ್ಕೋಬೇಕು? ಬೈ ಪ್ರೇಯರ್, ಪ್ರಾರ್ಥನೆ ಮಾಡೋದರಿಂದ, ದೇವರನ್ನು ವಿಚಾರಿಸೋದರಿಂದ. ಬ್ರದರ್ ಭಕ್ತ ಸಿಂಗ್ ಎಂಬಂಥವರು ಪ್ರತಿಯೊಂದಕ್ಕೂ ಕೂಡ ದೇವರನ್ನು ಕೇಳ್ತಿದ್ರಂತೆ. ಇಸ್ ಟು ಎನ್ಕ್ವೈರ್ ಗಾಡ್. ಆ ರೀತಿಯಾಗಿದ್ದಂಥ ವೇಳೆಯಲ್ಲಿ
ಪ್ರೇಯರ್ ಮಾಡುವಂಥ ಒಬ್ಬ ಲೀಡರ್ ನಿಮ್ಮ ಕುಟುಂಬದಲ್ಲಿದ್ದರೆ ಯು ಆರ್ ಎ ಬ್ಲೆಸ್ಸೆಡ್ ಫ್ಯಾಮಿಲಿ. ಪ್ರೇಯರ್ ಮಾಡುವಂಥ ಒಬ್ಬ ಸಭಾಪಾಲಕನು ನಿಮ್ಮ ಸಭೆಯಲ್ಲಿದ್ದರೆ ಯು ಆರ್ ಎ ಬ್ಲೆಸ್ಸೆಡ್ ಚರ್ಚ್. ಪ್ರಾರ್ಥನೆ ಮಾಡುವಂಥ ಒಬ್ಬ ವ್ಯಕ್ತಿ ನಿಮ್ಮ ಜಿಲ್ಲೆಯಲ್ಲಿದ್ದರೆ ಯು ಆರ್ ಎ ಬ್ಲೆಸ್ಸೆಡ್ ಡಿಸ್ಟ್ರಿಕ್ಟ್. ಪ್ರಾರ್ಥನೆ ಮಾಡುವಂಥ ಮಹಾಭಕ್ತನು ದೇಶದಲ್ಲಿದ್ದರೆ ಯು ಆರ್ ಎ ಬ್ಲೆಸ್ಸೆಡ್ ಕಂಟ್ರಿ. ಒಬ್ಬರಲ್ಲ, ಬಹಳ ಜನರು ಆ ರೀತಿಯಾಗಿ ಭಕ್ತಿವಂತರು ಪ್ರಾರ್ಥಿಸುವಂಥವರಾಗಿದ್ದರೆ ಆಶೀರ್ವಾದ, ಆಶೀರ್ವಾದ, ಆಶೀರ್ವಾದ. ಇಲ್ಲಿ ಕೂಡ ದಾವಿದನು ಪ್ರೇಯರ್ ಮಾಡ್ತಾನೆ. ವೆನೆವರ್ ಸಮಥಿಂಗ್ ಗೋಸ್ ರಾಂಗ್, ಬೆಟರ್ ಟು ಆಸ್ಕ್ ಗಾಡ್. ದೇವರ ಹತ್ರ ನಾವು ಕೇಳಬೇಕು. ಏನಾದರೂ ಜೀವನದಲ್ಲಿ ಹೆಚ್ಚು ಕಡಿಮೆ ಆದರೆ, ಕುಟುಂಬದಲ್ಲಿ ಹೆಚ್ಚು ಕಡಿಮೆ ಆದರೆ, ನನ್ನ ಆತ್ಮಿಕ ನಾಯಕರು, ನನ್ನ ಮೆಂಟರ್, ನನ್ನ ಸ್ಪಿರಿಚುವಲ್ ಫಾದರ್ ಒಂದು ಸಾರಿ ಅವ್ರ ಚರ್ಚ್ ಮುಂದೆ ಒಂದು 2 ವೀಲರ್ ಬೈಕ್ ಯಾರೋ ಕಳ್ತನ ಮಾಡಿಬಿಟ್ರಂತೆ. ನಾನಿದ್ದರೆ ಏನು ಮಾಡಿಬಿಡ್ತಿದ್ದೆ, ಸುಮ್ಮನೆ ಇದ್ದುಬಿಡ್ತಿದ್ದೆ. ಆದರೆ ಇವ್ರು ಏನು ಮಾಡಿದ್ರಂದರೆ, ಲಾರ್ಡ್, ವೈ ದಿಸ್ ಹ್ಯಾಸ್ ಹ್ಯಾಪನ್ಡ್, ವಾಟ್ ಆರ್ ಯು ಟ್ರೈಂಗ್ ಟು ಟೆಲ್ ಮೀ? ದೇವರೇ, ನನ್ನ ಹತ್ರ ಈ ಮೂಲಕವಾಗಿ ಏನು ಮಾತಾಡ್ತಾ ಇದ್ದಿ ಎಂಬುದಾಗಿ ಅವ್ರು ಕೇಳಿದ್ರಿಂದ ಅವರು ಅದ್ರ ಬಗ್ಗೆನೇ ಪ್ರೇಯರ್ ಮಾಡಿ ಕಡೆಗೆ ಯಶವಂತಪುರ್ನಲ್ಲಿ ನಿಮ್ಮ ಬೈಕ್ ಇದೆ ಅಂತ ಹೇಳ್ಬಿಟ್ಟು 2 ವರ್ಷಗಳಾದಮೇಲೆ ಅಥವಾ 3 ವರ್ಷಗಳಾದಮೇಲೆ ನ್ಯೂಸ್ ಬಂತು. ಅವರಿಗೆ ನಾನು ಅದನ್ನು ತಿಳಿಸಿದ ನ್ಯೂಸ್, ಅವ್ರು ಭಾಳ ಖುಷಿಯಾದರು. ಐ ವಾಸ್ ಪ್ರೇಯಿಂಗ್ ಅಂತ ಹೇಳಿದರು. ಆದ ಕಾರಣ ಕೆಲವು ಸಾರಿ ನಮ್ಮ ಜೀವನದಲ್ಲಿ ನಡೆಯುವಂಥ ಯಾವುದೇ ಘಟನೆ, ಕನ್ವರ್ಟ್ ಇಟ್ ಇಂಟು ಎ ಪ್ರೇಯರ್. ಜೀವನದಲ್ಲಿ ನಡೆಯುವಂಥ ಯಾವುದೇ ಘಟನೆಗಳನ್ನು ಅದನ್ನು ಪ್ರಾರ್ಥನೆಗೆ ಆಸ್ಪದವಾಗಿ ಮಾಡಿಕೊಳ್ಳಿಕ್ಕೆ ಟ್ರೈ ಮಾಡೋದು, ಅಭ್ಯಾಸ ಮಾಡಿಕೊಳ್ಳೋದು ಬಹಳ ಬಹಳ ಒಳ್ಳೆಯದು. ಯಾರೋ ಒಬ್ಬರು ಹೇಳಿದರು, ಅದು ಭಾಳ ಕಷ್ಟ, ಆದರೂ ಕೂಡ ಹೇಳಿಬಿಡ್ತೀನಿ. ಕನ್ವರ್ಟ್ ಎವ್ರಿ ಥಾಟ್ ಇನ್ ಟು ಪ್ರೇಯರ್. ನಿಮಗೆ ಬರುವ ಪ್ರತಿ ಆಲೋಚನೆಯನ್ನು ಪ್ರಾರ್ಥನೆಯಾಗಿ ಬದಲಾಯಿಸ್ಕೊಳ್ರಿ ಅಂತ ಹೇಳ್ಬಿಟ್ಟು. ವಾವ್, ಆ ರೀತಿಯಾಗಿದ್ದಾಗ ಗ್ರೇಟ್ ಹೆವೆನ್. ಸರಿ, ಈ ರೀತಿಯಾಗಿ ಬರ ಇದ್ದಾಗ ದೇವ್ರ ಹತ್ರ ದಾವಿದನು ಕೇಳ್ತಾನೆ, ಯಾಕೆ ಈ ಬರ? ವೈ ದಿಸ್ ಫ್ಯಾಮಿನ್? 3 years. ದೇವರು ಹೇಳ್ತಾರೆ, ದ ಕವನೆಂಟ್ ಈಸ್ ಬ್ರೋಕನ್. ಸೌಲನು ಗಿಬ್ಯೋನ್ರನ್ನು ಕೊಂದುಬಿಟ್ನು. ಯಾಕಂದರೆ ಯೆಹೋಶುವನು ಒಡಂಬಡಿಕೆ ಮಾಡಿಕೊಂಡಿರ್ತಾನೆ ಕೊಲ್ಲೋದಿಲ್ಲ ಅಂತ. ಕೆಲವು 100 ವರ್ಷಗಳಾದ ನಂತರ, ಎಷ್ಟೋ ವರ್ಷಗಳಾದ ನಂತರ ಸೌಲನ್ನು ಕೊಂದುಬಿಡ್ತಾನೆ. ಕವನೆಂಟ್ ವಾಸ್ ಬ್ರೋಕನ್. ಮುರಿದ ಮೇಲೆ ಬರ ಬಂದುಬಿಡ್ತು. ಯಾಕೆ ದೇವರು ಬರ ಕಳಿಸಿದ್ರು? ಯಾಕಂತ ಹೇಳಿದ್ರೆ ದೇವ್ರ ಹತ್ರ ಪರಿಹಾರ ಕೇಳಬೇಕಂತ. ಆ ರೀತಿಯಾಗಿ ಹೇಳಿದಾಗ ಕಡೆಗೆ ಗಿಬ್ಯೋನ್ರ ಹತ್ರ ಹೋಗ್ಬಿಟ್ಟು ದಾವಿದನು ಹೀಗೆ ಹೇಳ್ತಾನೆ, ಈಗ ನಾವೇನು ಮಾಡಬೇಕು? ಅರಸನಾದ ದಾವಿದನು ಗಿಬ್ಯೋನ್ರನ್ನು ಕರೀತಾನೆ. ಕರೆದ್ಬಿಟ್ಟು, ಈಗ ನಾನೇನು ಮಾಡಲಿ? ನಾನು ನಿಮಗೋಸ್ಕರ ಏನು ಮಾಡಬೇಕನ್ನುತ್ತೀರಿ? ಅಂದರೆ ನಾರ್ಮಲ್ ಆಗಿ ರಾಜ ಬಂದು ರಾಜನ ಹತ್ರ ಹೋಗ್ಬಿಟ್ಟು ಜನರು ಕೇಳಬೇಕು, ನಾವೇನು ಮಾಡಬೇಕು ರಾಜ ಅಂತ. ಈಗ ರಾಜ ಏನು ಹೇಳ್ತಿದ್ದಾನೆ, ಅರಸನ ಏನು ಹೇಳ್ತಿದ್ದಾನೆ, ದಾವಿದನು ನಾನೇನು ಮಾಡಬೇಕು? ವೆನೆವರ್ ದೆರ್ ಈಸ್ ಎ ಕವನೆಂಟ್ ಬ್ರೇಕಿಂಗ್, ದ ಕಿಂಗ್ ಹ್ಯಾಸ್ ಟು ಹಂಬಲ್ ಹಿಮ್ಸೆಲ್ಫ್. ತಗ್ಗಿಸ್ಕೋಬೇಕು. ತಗ್ಗಿಸ್ಕೊಂಡು ಆತನ ಕೇಳಿದಾಗ ಪರಿಹಾರ ಅವರು ಹೇಳ್ತಾರೆ. ಆ ಪರಿಹಾರ ಮುಗಿತದೆ. ಆ ರೀತಿಯಾಗಿದ್ದಾಗ ಒಂದು ಕಾಲದಲ್ಲಿ ದಾವಿದನು ಯುದ್ಧಕ್ಕೆ ಹೋಗ್ತಾ ಇದ್ದಾಗ ಯಾರೋ ಒಬ್ಬನು, ಆ ನೋಬದಲ್ಲಿ ವಾಸ ಮಾಡುವವನು ಎಂಬಂಥ ಹೆಸರು ಇಷ್ಬೆ ಬೆನೋಬ್ ಅಂತ ಒಬ್ಬನು ಬಂದು ದಾವಿದನನ್ನು ಕೊಲ್ಲಬೇಕಂತ ಬರ್ತಾನ್ರಿ. ಈ ಕಮ್ಸ್ ಟು ಕಿಲ್ ಡೇವಿಡ್. ಆಗ ಅಭಿಷೈ ಅಂದರೆ ಸಹೋದರಿಯ ಮಗ, ದಾವಿದನ ಸಹೋದರಿಯ ಮಗ, ಆದ ಕಾರಣ ಅಭಿಷೈ ದಾವಿದನ ಸಹಾಯಕ್ಕೆ ಬಂದು ಆ ಫಿಲಿಸ್ಟನನ್ನು ಕೊಂದು ಹಾಕಿದನು. ಆಗ ದಾವಿದನಿಗೆ ಜನರು ಹೇಳ್ತಾರೆ, ಐ ಲೈಕ್ ದಟ್. ಇಸ್ರಾಯೇಲರ ದೀಪ ದಾವಿದನಿಗೆ ಏನು ಹೆಸರು ಕೊಟ್ಟಿದ್ದಾರೆ ನೋಡ್ರಿ, ಲ್ಯಾಂಪ್ ಆಫ್ ಇಸ್ರೇಲ್. ಅಂದರೆ ಇಸ್ರಾಯೇಲ್ರಿಗೆ ಈಕ್ವಲ್ ರಾಜ. ವೆನ್ ಯು ಹ್ಯಾವ್ ಅನ್ ಅನಾಯಿಂಟೆಡ್ ಪರ್ಸನ್ ಇಸ್ ಎ ಲೈಟ್ ಇನ್ ಯುವರ್ ಲೈಫ್. ಅಭಿಷಿಕ್ತನಾದಂಥ ವ್ಯಕ್ತಿ ನಿಮ್ಮ ಜೀವನದಲ್ಲಿರುವಾಗ, ನಿಮ್ಮ ದೇಶದಲ್ಲಿರುವಾಗ ದೇಶಕ್ಕೆ ಬೆಳಕು. ಅದೇ ಮಾತು ಜನರು ಹೇಳ್ತಾರೆ. ಆದ ಕಾರಣ ಇನ್ನು ಮುಂದೆ ಯುದ್ಧಕ್ಕೆ ಬರಬಾರ್ದು ಅಂತ ಹೇಳ್ತಾರೆ. ಆ ರೀತಿಯಾಗಿ ಮುಕ್ತಾಯವಾಗ್ತದೆ 21ನೇ ಅಧ್ಯಾಯ. ಮತ್ತು
22ನೇ ಅಧ್ಯಾಯ ದಾವೀದನು ರಚಿಸಿದ ಸ್ತುತಿಗೀತೆ. ಸ್ತುತಿಗೀತವನ್ನು ನಾವು ನೋಡ್ತಿದ್ದೀವಿ. ಡೇವಿಡ್ ವಾಸ್ ಎ ಸಿಂಗರ್, ಹಾಡುಗಾರನು, ಬಹಳಷ್ಟು ಕೀರ್ತನೆಗಳನ್ನು ರಚಿಸಿದ್ದಾನೆ. ಡೇವಿಡ್ ವಾಸ್ ಎ ಕಂಪೋಸರ್, ರಚಿಸಿದಂಥವನಾಗಿದ್ದಾನೆ, ರಚನೆಗಾರ, ಹಾಡು ಬರೆಯುವಂಥವನು. ಡೇವಿಡ್ ವಾಸ್ ಎ ಮ್ಯೂಸಿಷಿಯನ್, ಸಂಗೀತ ಕಿನ್ನರಿ ಬಾರಿಸ್ಕೊಂಡಿರ್ತಿದ್ದ. ಡೇವಿಡ್ ವಾಸ್ ಎ ವರ್ಷಿಪರ್, ಆರಾಧನೆ ಮಾಡುವಂಥವ್ನು. ಡೇವಿಡ್ ವಾಸ್ ಎ ಫೈಟರ್ ಆಲ್ಸೋ, ಆರಾಧನೆ ಮಾಡುವಂಥವ್ರು ಫೈಟ್ ಮಾಡಬಾರ್ದು ಅಂತಲ್ಲ, ಫೈಟರೂ ಆಗಿದ್ದ. ಕರ್ಣಿ ಬಂದ್ರೂ ಫೈಟ್ ಮಾಡ್ದ, ಸಿಂಹ ಬಂದರೂ ಫೈಟ್ ಮಾಡ್ದ, ಗೊಲ್ಯಾತನ ಬಂದ್ರೂ ಫೈಟ್ ಮಾಡ್ದ. ಆದ ಕಾರಣ ಅವನು ಅದೇ ಸಂದರ್ಭದಲ್ಲಿ ಹಿ ವಾಸ್ ಎ ಹಂಬಲ್ ಮ್ಯಾನ್, ದೀನನಾಗಿದ್ದ. ಹಿ ವಾಸ್ ಎ ಸೆನ್ಸಿಟಿವ್ ಮ್ಯಾನ್, ಸೂಕ್ಷ್ಮ ವ್ಯಕ್ತಿಯಾಗಿದ್ದ. ಹಿ ವಾಸ್ ಎ ಪ್ರೇಯಿಂಗ್ ಮ್ಯಾನ್, ಪ್ರಾರ್ಥಿಸುವ ವ್ಯಕ್ತಿಯಾಗಿದ್ದ. ಹಿ ವಾಸ್ ಎ ಸಬ್ಮಿಸಿವ್ ಮ್ಯಾನ್. ಒಂದು ಸಾರಿ 1ನೇ ಸಮುವೇಲ 2ನೇ ಸಮುವೇಲ ಮತ್ತು ಪೂರ್ವಕಾಲ ವೃತ್ತಾಂತ ಅರಸುಗಳನ್ನ ಓದುವಾಗ 40 ಎಕ್ಸ್ಪ್ರೆಷನ್ಸ್ ಆಫ್ ಸಬ್ಮಿಷನ್ ಇನ್ ಡೇವಿಡ್ ಅಂತ ಅದನ್ನು ಬರ್ಕೊಂಡೆ. ಒಂದೊಂದಾಗಿ ಯಾವ ರೀತಿಯಾಗಿ ದಾವೀದನು ಅಧೀನವಾದ. ಹೌ ಡಿಡ್ ಹಿ ವಾಸ್ ಸಬ್ಮಿಷನ್ ಟು ಸೌಲನು ಬಂದು ಸ್ಪಿರಿಟ್ ಫಿಲ್ಡ್ ವ್ಯಕ್ತಿ ಅಲ್ಲ. ಒಂದು ಕಾಲದಲ್ಲಿ ದೇವರ ಆತ್ಮನ ಒಂದು ಕಾರ್ಯ ಅವನಲ್ಲಿತ್ತು, ಕ್ರಿಯೆ ಅವನಲ್ಲಿತ್ತು. ಆದರೆ ದೇವರಾತ್ಮನ ಅವನನ್ನು ಬಿಟ್ಟು ದುರಾತ್ಮನಿಂದ ಪೀಡಿತನಾದ ವ್ಯಕ್ತಿಯಾಗಿದ್ದಂಥ ಲೀಡರ್ ಆಗಿದ್ದ ಅವನು. ಆದರೂ ಈ ಒಂದು ಸೌಲ್ ವಾಸ್ ಎ ಈವಿಲ್ ಸ್ಪಿರಿಟ್ ಅಫೆಕ್ಟೆಡ್ ಮ್ಯಾನ್, ದುಷ್ಟಾತ್ಮದಿಂದ ಬಾಧಿಸಲ್ಪಟ್ಟಂಥ ವ್ಯಕ್ತಿ. ಆದರೂ ಡೇವಿಡ್ ಸಬ್ಮಿಟೆಡ್ ಟು ಹಿಮ್. ನಿಮ್ಮ ಕಂಡೀಷನ್ ಹೇಗಿದೆಯೋ ನನಗೆ ಗೊತ್ತಿಲ್ಲ, ಆದರೆ ದೇವರು ನಿನ್ನ ಅಭಿಷೇಕಿಸಿದನಲ್ಲ, ಐ ವಿಲ್ ಸಬ್ಮಿಟ್ ಯು. ದ್ಯಾಟ್ ವಾಸ್ ದಿನ್ ಆ್ಯಟಿಟ್ಯೂಡ್ ಆಫ್ ಡೇವಿಡ್. ಈಗ ದಾವೀದನು ದೇವರು ಅವನ ಪ್ರಾಣ ಉಳಿಸಿದ್ನಲ್ವಾ? ಯಾಕಂದರೆ ಇಷ್ಬಿ ಬೆನೋಬ್ ಅಂತ ಹೇಳಿದರೆ ಒನ್ ಹೂ ಈಸ್ ಡ್ವೆಲ್ಲಿಂಗ್ ಇನ್ ನೋಬ್ನಲ್ಲಿ ವಾಸ ಮಾಡ್ತಾ ಇರುವಂಥ ವ್ಯಕ್ತಿ ಎಂಬಂಥ ಹೆಸರಿರುವಂಥ ರೆಫೈಮ್ನಲ್ಲಿ ಒಬ್ಬ ಮನುಷ್ಯನು, ಅವನು ಭಾಳ ಸ್ಟ್ರಾಂಗ್ ಮ್ಯಾನ್. ಅಂಥ ಒಬ್ಬ ಮನುಷ್ಯನು ದಾವೀದನನ್ನು ಕೊಲ್ಲಬೇಕಂತ ಬಂದಾಗ ದೇವರು ಆಶ್ಚರ್ಯತೆಯಿಂದ ಅಭಿಷೇಕ ಮುಖಾಂತರವಾಗಿ ಕಾಪಾಡ್ತಾನೆ. ಪ್ರಾಣ ಉಳಿತದೆ. ಪ್ರಾಣ ಉಳಿದರೆ ಏನು ಮಾಡಬೇಕು? ಹಾಡಾಡಬೇಕು, ದೇವ್ರ ಸ್ತೋತ್ರ ಮಾಡಬೇಕು, ದೇವರನ್ನು ಕೊಂಡಾಡಬೇಕು, ದೇವ್ರ ಸ್ತುತಿ ಮಾಡಬೇಕು. ನನ್ನ ಆತ್ಮಿಕ ನಾಯಕರಾಗಿರುವಂಥ ಒಬ್ಬರು ಹೇಳಿದಂಥ ಒಂದು ಮಾತು ನನಗೆ ನೆನಪಿಗೆ ಬರ್ತಿದೆ. ಅದೇನಂತ ಹೇಳಿದರೆ, ಐ ಹ್ಯಾವ್ ನಾಟ್ ಯೆಟ್ ಫಿನಿಶ್ಡ್ ಥ್ಯಾಂಕಿಂಗ್ ದ ಲಾರ್ಡ್ ಥ್ರೂ ಮೈ ಲೈಫ್. ನನ್ನ ಜೀವನದ ಮುಖಾಂತರವಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುವಂಥದ್ದನ್ನು ಇನ್ನೂ ಮುಗಿಸಲಿಲ್ಲ. ನನ್ನ ಜೀವಮಾನವೆಲ್ಲ ಸ್ತೋತ್ರ ಗೀತೆಯಾಗಿ ದೇವರಿಗೆ ಕೃತಜ್ಞತೆ ಉಳ್ಳವನಾಗಿ, ಸ್ತೋತ್ರ ಮಾಡುವವನಾಗಿ, ಆರಾಧಿಸುವಂಥವನಾಗಿ, ಆತನಿಗೆ ಉಪಕಾರ ಸ್ಮರಿಸುವವನಾಗಿರ್ತೇನೆ ಎಂಬಂಥ ಮನೋಭಾವನೆ ದಾವೀದನಿಗಿತ್ತು. ಈಗ ದಾವೀದನ ಹಾಡು ದೊಡ್ಡದಾಗಿದೆ. ಯಾಕಂದರೆ 51 ವಚನಗಳಿರುವಂಥ ದೊಡ್ಡ ಹಾಡಿದು. ಆದ ಕಾರಣ ನಾವೇನು ಮಾಡಲಿಕ್ಕಿದ್ದೇವೆ, 2ನೇ ಸಮುವೇಲ 22ನೇ ಅಧ್ಯಾಯವನ್ನು 2 ಭಾಗವನ್ನಾಗಿ ಮಾಡಿಕೊಂಡು, ಮೊದಲನೇ ಭಾಗ 2ನೇ ಸಮುವೇಲ 22 1ರಿಂದ 25 ಒಂದು ಭಾಗ ಮಾಡಿಕೊಂಡು ಸ್ಟಡಿ ಮಾಡೋಣ. ಮತ್ತು 2ನೇ ಭಾಗ 2ನೇ ಸಮುವೇಲ ಗ್ರಂಥ 22ನೇ ಅಧ್ಯಾಯದ 26ರಿಂದ 51 ವಚನಗಳನ್ನು 2ನೇ ಪಾರ್ಟಾಗಿ ನಾವು ಸ್ಟಡಿ ಮಾಡೋಣ. ಒಟ್ಟಿದ್ದು ದೊಡ್ಡ ಹಾಡಿದು, ಸಾಂಗ್ ಇದು. ಆ ಸಾಂಗನ್ನು ಅಧ್ಯಯನ ಮಾಡಿಕೊಳ್ಳೋಣ ಬನ್ನಿರಿ. 2ನೇ ಸಮುವೇಲ 22:1 ಯೆಹೋವನು ದಾವೀದನನ್ನು ಎಲ್ಲ ಶತ್ರುಗಳ ಕೈಗೂ, ಸೌಲನ ಕೈಗೂ ಸ್ಪೆಷಲಿ, ಯಾಕಂದರೆ ಎಲ್ಲ ಶತ್ರುಗಳಂತ ಹೇಳಿದ್ಮೇಲೆ ಸೌಲನು ಬರ್ತಾನೆ. ಆದರೆ ಯಾಕೆ ಸಪ್ರೇಟು? ಯಾಕಂದರೆ ಸ್ವಂತದವರೇ ವೈರಿ ಆಗೋದು ಭಾಳ ಕಷ್ಟ. ಅನ್ಯರು ವೈರಿ ಆಗಿದ್ರೆ ಪರವಾಗಿಲ್ಲ, ಆದರೆ ರಿಲೇಟಿವ್ಸೇ ವೈರಿ ಆಗಿರುವಂಥದ್ದು ಕಷ್ಟ. ಅದು 21 ಸಾರಿ ಸೌಲನ್ನು ಅಟ್ಯಾಕ್ ಮಾಡ್ತಾನೆ ದಾವೀದನನ್ನು ಕೊಲ್ಲುವುದಕ್ಕೆ. ಅಂಥ ಸಂದರ್ಭದಲ್ಲಿ ದೇವರೇ ತಪ್ಪಿಸಿರಬೇಕು.
ಹೌದು, ಖಂಡಿತವಾಗಿ. ಆದ ಕಾರಣ ಯೆಹೋವನು ದಾವೀದನನ್ನು ಎಲ್ಲ ಶತ್ರುಗಳ ಕೈಗೂ ಸೌಲನ ಕೈಗೂ ಸಿಕ್ಕದಂತೆ ತಪ್ಪಿಸಿದಾಗ ದಾವೀದನು ಯೆಹೋವನ ಘನಕ್ಕಾಗಿ ಈ ಪದ್ಯವನ್ನು ರಚಿಸಿದನು. ಡೇವಿಡ್ ಕಂಪೋಸ್ಡ್ ಎ ಸಾಂಗ್ ವೆನ್ ಹಿ ವಾಸ್ ಪ್ರೊಟೆಕ್ಟೆಡ್ ಬೈ ದ ಲಾರ್ಡ್ ಫ್ರಮ್ ದಿ ಎನಿಮೀಸ್. ವೈರಿಗಳಿಂದ ಕಾಪಾಡಲ್ಪಟ್ಟದ್ದರಿಂದ. ನಮಗೂ ಕೂಡ ವೈರಿಗಳಿದೆ ರೀ. ನಮ್ಮ ಮನಸ್ಸಿನಲ್ಲಿ ವೈರಿಗಳಿದೆ, ನಮ್ಮ ಹೃದಯದಲ್ಲಿ ವೈರಿಗಳಿದೆ. ನಮಗಿರುವಂಥ ಆಶಾಪಾಶಗಳು ವೈರಿಗಳಿದ್ದ ಹಾಗೆ. ಕೋಪದ ವೈರಿ, ಶಾಪದ ವೈರಿ, ಗರ್ವದ ವೈರಿ, ಅನೇಕ ವಿಧವಾದಂಥ ಸೋಮಾರಿತನದ ವೈರಿ, ಬಹುಶಃ ನಮಗೆ ಹಣದಾಶೆಯ ವೈರಿ, ಚಿಂತೆಯ ವೈರಿ. ಈ ವೈರಿಗಳನ್ನೆಲ್ಲ ನಾವು ಜಯಿಸುವಾಗ ಒನ್ ಬೈ ಒನ್ ಏನಾಗ್ತದೆ? ದೇರ್ ವಿಲ್ ಬಿ ಎ ಸ್ಪಿರಿಟ್ ಆಫ್ ಪ್ರೈಸ್, ಸ್ತೋತ್ರದ ಆತ್ಮ ನಮ್ಮಲ್ಲಿ ಬರ್ತದೆ ರೀ. ಈ ವೈರಿಗಳು ಎಷ್ಟು ಕಾಲ ನಮ್ಮಲ್ಲಿ ಇರ್ತದೋ ನಮಗೆ ಸ್ತೋತ್ರ ಬರೋಲ್ಲ, ಗೊಣಗುಟ್ಟುವಿಕೆ ಬರ್ತದೆ. ಗ್ರಂಬ್ಲಿಂಗ್ ವಿಲ್ ಕಮ್. ಹಾಡಿನಲ್ಲಿ 2 ಸಾಂಗ್ ಹಾಡ್ಬೋದು, ಗ್ರಂಬ್ಲಿಂಗ್ ಸಾಂಗ್, ಪ್ರೈಸಿಂಗ್ ಸಾಂಗ್. ಜೀವನದಲ್ಲಿ ಎಲ್ಲರೂ ಸಿಂಗರ್ಸೇ. ಜೀವನದಲ್ಲಿ ಸನ್ನಿವೇಶಗಳು ಬಂದಾಗ ಕೆಲವರು ಹಾಡ್ತಾರೆ, ಆದರೆ ಮೆಜಾರಿಟಿಯವರು ಗೊಣಗುಟ್ಟುವ ಹಾಡು ಹಾಡ್ತಾರೆ, ಸ್ತುತಿ ಹಾಡು ಹಾಡೋದಿಲ್ಲ. ಸರಿ, ನಾವು ಮೆಜಾರಿಟಿಯನ್ನು ಹಿಂಬಾಲಿಸಬಾರ್ದು. ಅದಕ್ಕಾಗಿಯೇ ದೇವರು ತನ್ನ ವಾಕ್ಯವನ್ನು ಕೊಟ್ಟಿದ್ದಾನೆ. ಆ ವಾಕ್ಯವನ್ನು ಅಧ್ಯಯನ ಮಾಡಿ ದೇವರ ಮನಸ್ಸಿನ ಪ್ರಕಾರ, ದೇವರ ಚಿತ್ತಾನುಸ ಪ್ರಕಾರ, ದೇವರ ಯೋಜನೆಯ ಪ್ರಕಾರ, ದೇವರ ಸಂಕಲ್ಪದ ಪ್ರಕಾರ ನಾವು ನಡಿಬೇಕಂತ ದೇವರು ಇಷ್ಟಪಟ್ಟಿದ್ದಾನೆ. ಯೆಹೋವನ ಘನಕ್ಕಾಗಿ ಈ ಪದ್ಯವನ್ನು ರಚಿಸಿ ಹೇಳಿದನು, ಯೆಹೋವನು ನನ್ನ ಬಂಡೆಯೂ ಕೋಟೆಯೂ ನನ್ನ ವಿಮೋಚಕನೂ ಆಗಿದ್ದಾನೆ. ವರ್ಸ್ 2. 2 ಸಮುವೇಲ 22ನೇ ಅಧ್ಯಾಯದ 2ನೇ ವಚನದಲ್ಲಿ ಅದನ್ನು ನಾವು ನೋಡ್ತೇವೆ. ಏನಂತ? ದೇವರು ನನಗೆ ಬಂಡೆ, ಕೋಟೆ, ವಿಮೋಚಕನು. ಹಳೆ ಒಡಂಬಡಿಕೆಯಲ್ಲಿ ಜನರು ಹಾಗೇನೇ ದೇವ್ರಿಗೆ ಸ್ತೋತ್ರ ಮಾಡ್ತಿದ್ರು. ಯಾಕಂದರೆ ಬಂಡೆ ಬಂದು ದೊಡ್ಡ ಒಂದು ಪ್ರೊಟೆಕ್ಷನ್. ಕೋಟೆಯಲ್ಲಿ ಯಾರಾದರೂ ಸೇರಿಬಿಟ್ರೆ ಅವ್ರಿಗೆ ಪ್ರೊಟೆಕ್ಷನ್. ದೇವರು ಬಂಡೆಯಾಗಿ, ಕೋಟೆಯಾಗಿ, ವಿಮೋಚಕನಾಗಿ ದಾವೀದನನ್ನು ಸೌಲನ ಕೈಗಳಿಂದ, ಫಿಲಿಸ್ಟಿಯರ ಕೈಗಳಿಂದ, ಬೇರೆ ಬೇರೆ ಅನೇಕರ ಕೈಗಳಿಂದ ಬಿಡಿಸಿ ಕಾಪಾಡಿದನು. ಅದನ್ನು ಸ್ಮರಿಸುವಂಥ ರೀತಿಯಲ್ಲಿ ಈ ಹಾಡನ್ನು ಬರೀತಿದ್ದಾನೆ. ವೆನ್ ಎವರ್ ಗಾಡ್ ಹೆಲ್ಪ್ಸ್ ಅಸ್ ವಿ ಮಸ್ಟ್ ಗಿವ್ ಬ್ಯಾಕ್ ದ ಥ್ಯಾಂಕ್ಸ್ ದಟ್ ಈಸ್ ಡ್ಯೂ ಟು ಹಿಸ್ ನೇಮ್. 3ನೇ ವಚನ, ಆತ ನನಗೆ ಆಶ್ರಯಗಿರಿಯಾಗಿರುವ ದೇವರು, ಗುರಾಣಿಯು. ದೇವರು ನನಗೆ ಬಂಡೆ, ದೇವರು ನನಗೆ ಕೋಟೆ, ದೇವರು ನನಗೆ ವಿಮೋಚಕನು, ದೇವರು ನನಗೆ ಆಶ್ರಯಗಿರಿ, ಹಿಲ್. ದೇವರು ನನಗೆ ಗುರಾಣಿ, ಶೀಲ್ಡ್. ಗುರಾಣಿ ಹಿಡ್ಕೊಂಡ್ಬಿಟ್ರೆ ಏನಾಗ್ತದೆ? ವೈರಿ ಏನಾದರೂ ಅಟ್ಯಾಕ್ ಮಾಡಿದಾಗ ಈ ಗುರಾಣಿ ಕಾಪಾಡ್ತದೆ. ಆಶ್ಚರ್ಯ. ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವು, ನನ್ನ ಶರಣನು, ಬಲಾತ್ಕಾರದಿಂದ ನನ್ನನ್ನು ರಕ್ಷಿಸುವವನು ಆಗಿದ್ದಾನೆ. ವಾವ್ ವಾವ್ ವಾವ್, ಆಶ್ಚರ್ಯ. ದೇವರು ಯಾವ ರೀತಿಯಾಗಿ ದಾವೀದನನ್ನು ಸಂರಕ್ಷಿಸಿದನೆಂಬುದನ್ನು ಸ್ಮರಿಸಿಕೊಂಡು ಅವನು 2ನೇ ಸಮುವೇಲ 22:4 ಯೆಹೋವನು ಸ್ತೋತ್ರಕ್ಕೆ ಅರ್ಹನು, ಈಸ್ ವರ್ದಿ ಆಫ್ ಅವರ್ ಪ್ರೈಸ್ ಎಂಬುದಾಗಿ ಸ್ತೋತ್ರ ಮಾಡ್ತಾನೆ. ನಾನು ಆತನಿಗೆ ಮೊರೆ ಇಡಲು ನನ್ನನ್ನು ಶತ್ರುಗಳಿಂದ ರಕ್ಷಿಸ್ತಾನೆ. ಹೌದು, ಯೆಹೋವನೇ ಅಹಿತೋಪೇಲನಿಂದ ನನ್ನನ್ನು ರಕ್ಷಿಸು ಅಥವಾ ಅವನ ಆಲೋಚನೆಯನ್ನು ನಿರರ್ಥಕ ಮಾಡಂತ ಶಾರ್ಟ್ ಪ್ರೇಯರ್ ಮಾಡಿರ್ತಾನೆ. ಅದೇ ರೀತಿಯಾಗಿ ದೇವರು ಆನ್ಸರ್ ಮಾಡಿಬಿಟ್ಟಿರ್ತಾನೆ ರೀ. ಚಿಕ್ಕ ಚಿಕ್ಕ ಪ್ರೇಯರ್ ಮಾಡಿದಾಗ ದೇವರು ಅವನನ್ನು ವೈರಿಗಳಿಂದ ಕಾಪಾಡಿರುವಂಥ ಆಶ್ಚರ್ಯ, ಅದಕ್ಕೆ ಹಾಡಿನ ರೂಪದಲ್ಲಿ ಅವನು ದೇವರಿಗೆ ಸ್ತೋತ್ರ ಮಾಡ್ತಾನೆ. ಮತ್ತು ಮುಂದೆ ನಾವು ಹೋಗುವಾಗ ಮರಣ ಪ್ರವಾಹದ ಅಲ್ಲಕಲ್ಲೋಲಗಳು ನನ್ನನ್ನು ಸುತ್ತಿಕೊಂಡವು. ಎಷ್ಟೋ ಸಾರಿ 21 ಸಾರಿ ಸೌಲನು ಇವನನ್ನು ಮರಣ ಪ್ರವಾಹ, ದೇರ್ ವಾಸ್ ಎ ಡೆತ್ ದಟ್ ವಾಸ್ ಸರೌಂಡಿಂಗ್ ಡೇವಿಡ್. ಗುಹೆಯಲ್ಲಿದ್ದಂಥವನನ್ನು ಒಂದು ನಾಯಿಯನ್ನು ಹುಡ್ಕೊಂಡು ಬರುವಂಗೆ ಬರ್ತಾ ಇದೆಯಲ್ಲ ಎಂಬುದಾಗಿ ಹೇಳ್ತಾನೆ. ಒಂದು ನೊಣವನ್ನು ಹುಡ್ಕೊಂಡು ಬರುವಂತೆ ಅರಸನೇ ನೀನು ಬಂದಿದ್ದೆ ಅಂತ ಹೇಳ್ಬಿಟ್ಟು
ದಾವೀದನು ಸೌಲನಿಗೆ ಹೇಳ್ತಾನ್ರಿ. ಅಂಥ ಒಂದು ಮರಣ ಪ್ರವಾಹದಲ್ಲಿ ಕೂಡ ಅಲ್ಲಕಲ್ಲೋಲಗಳು ಅವನಿಗಿದ್ದಾಗ್ಯೂ ಕೂಡ ನಾಶ ಪ್ರವಾಹವು ನನ್ನನ್ನು ನಡಗಿಸಿತು. ಹೌದು, ಯು ಆರ್ ಶೇಕನ್, ನೋ ಡೌಟ್. ಅವನು ಮನುಷ್ಯ ಅಲ್ವಾ? ಕಷ್ಟಗಳು ಬಂದಾಗ ಅವನು ಕಷ್ಟ ಪ್ರೂಫ್ ಅಥವಾ ಟ್ರಯಲ್ ಪ್ರೂಫ್ ಅಂತ ಹೇಳ್ಬಿಟ್ಟು ಅವನು ಇರಲಿಲ್ಲ. ಅವನು ಕಷ್ಟಪಟ್ಟ, ಭಯಪಟ್ಟ, ಹೆದರು ಬಿಟ್ಟ, ನಡಗಿದ್ದ. ಪಾತಾಳ ಪಾಶಗಳು ನನ್ನನ್ನು ಆವರಿಸಿಕೊಂಡು ಆ ರೀತಿಯಾಗಿ ಅವನಿಗೆ ಅನಿಸಿತ್ತು. ಪ್ರಾಬ್ಲಮ್ಸ್ ಬಂದಾಗ ಮರಣಕರವಾದ ಉರುಳುಗಳು ನನ್ನ ಎದುರಿನಲ್ಲಿ ಬಂದು, ಅಂಥ ಕಷ್ಟದಲ್ಲಿ ನಾನು ಯೆಹೋವನಿಗೆ ಮೊರೆ ಇಟ್ಟೆನು, ಆತ ನನಗೆ ಉತ್ತರ ಕೊಟ್ಬಿಟ್ನು. ಗಾಡ್ ಆನ್ಸರ್ಡ್ ಮೈ ಪ್ರೇಯರ್. ಆತನ ಸನ್ನಿಧಿಗೆ ನನ್ನ ಪ್ರಾರ್ಥನೆ ಕೇಳಿಸ್ತು. ಆತನ ಬಗ್ಗೆ, ದೇವರ ಬಗ್ಗೆ ಒಂದು ವರ್ಣನೆ ಮಾಡ್ತಾನೆ 8ನೇ ವಚನದಿಂದ. ಆತನ ಮೂಗಿನಿಂದ, ಈತನ ಊಹಿಸ್ಕೊಳ್ತಾನೆ 9ನೇ ವಚನ. ಆತನ ಬಾಯಿಯಿಂದ, ಆತನ ಪಾದಗಳು 10ನೇ ವಚನ. ಆತನ ಸನ್ನಿಧಾನವು 13ನೇ ವಚನ. ಆತನು ಆಕಾಶದಿಂದ ಗುಡುಗಿದನು 14ನೇ ವಚನ. ಆತನು ಬಾಣಗಳನ್ನೆಸೆದು ಶತ್ರುಗಳನ್ನು ಚದುರಿಸಿಬಿಟ್ನು 15ನೇ ವಚನ. ಆತನು ಯೆಹೋವನ ಗದರಿಕೆ 16ನೇ ವಚನ. ಈ ರೀತಿಯಾಗಿ ಆತನ ಮೇಲಣ ಲೋಕದಿಂದ ನನ್ನನ್ನು ಕೈ ಚಾಚಿ ನನ್ನನ್ನು ಹಿಡಿದಿದ್ದಾನೆ. ಗಾಡ್ ಹ್ಯಾಸ್ ಟೇಕನ್ ಓವರ್ ಮೀ. ವಾವ್ 17ನೇ ವಚನ. ಆತ ನನ್ನನ್ನು ಬಿಡಿಸಿ ವಿಶಾಲ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾನೆ 20ನೇ ವಚನ. ಹೌದು, ದೇವರು ನನಗೆ ಸರಿಯಾಗಿ ಮೇಲು ಮಾಡಿದನು ಅಂತ 21ನೇ ವಚನ. ಏನಂತ ಹೇಳ್ತಾನೆ? ಒಂದು ಚೇಂಜು ಗಮನಿಸಿರಿ. ನನ್ನ ನೀತಿಗೆ, ವರ್ಸ್ 21, ಯೆಹೋವನು ನನ್ನ ನೀತಿಗೆ ಸರಿಯಾಗಿ ಮೇಲು ಮಾಡಿದನು. ಈ ದಿವಸಗಳಲ್ಲಿ ನಾವು ಆ ರೀತಿಯಾಗಿ ಹೇಳೋಂಗಿಲ್ಲ. ನಮಗಿರುವಂಥ ನೀತಿ, ಯೇಸು ಕ್ರಿಸ್ತನ ನೀತಿ ಇನ್ನೂ ಎಷ್ಟು ಹೆಚ್ಚಾಗಿ ಆತನು ಮಾಡಬಲ್ಲನು. ವಾವ್! ದೇವರು ಒಳ್ಳೆಯವನು, ದೇವರು ಸಹಾಯಕನು, ದೇವರು ತನ್ನ ಮಾರ್ಗವನ್ನು ನನಗೆ ತೋರಿಸಿದ್ದಾನೆ. ದೇವರನ್ನು ಬಿಟ್ಟು ನಾನು ದುಷ್ಟನಾಗಲಿಲ್ಲವಲ್ಲ. ದೇವರನ್ನು ಬಿಟ್ಟರೆ ಆಟೋಮೆಟಿಕ್ಕಾಗಿ ದುಷ್ಟರಾಗ್ಬಿಡ್ತಾರೆ. ಆ ರೀತಿಯಾಗಿ ಹೇಳಿಬಿಟ್ಟು ಆತನ ವಿಧಿಗಳಿಂದ ತೊಲಗಲಿಲ್ಲ ಅಂತ ಹೇಳ್ತಾನೆ ರೀ. ತೊಲಗಿದ, ಆದರೂ ಕೂಡ ಹಿಂದಿರುಗಿ ಬಂದುಬಿಟ್ಟ, ತೊಲಗಲಿಲ್ಲ ಅಂತ ಹೇಳಿಬಿಟ್ಟು ಯೆಹೋವನು ತಕ್ಕ ಪ್ರತಿಫಲವನ್ನು ನನಗೆ ಕೊಟ್ಟನು ಎಂಬುದಾಗಿ ದೇವರಿಗೆ ಸ್ತೋತ್ರ ಗೀತೆಯನ್ನು ದಾವೀದನು ಹಾಡುವವನಾಗಿದ್ದಾನೆ, ರಚಿಸಿದ್ದಾನೆ. 2ನೇ ಸಮುವೇಲ 22ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 22. And David spake unto the Lord the words of this song in the day that the Lord had delivered him out of the hand of all his enemies, and out of the hand of Saul. And he said, The Lord is my rock, and my fortress, and my deliverer. The God of my rock, in him will I trust. He is my shield, and the horn of my salvation, my high tower, and my refuge, my Saviour. Thou savest me from violence. I will call on the Lord, who is worthy to be praised. So shall I be saved from mine enemies. When the waves of death compassed me, the floods of ungodly men made me afraid. The sorrows of hell compassed me about. The snares of death prevented me. In my distress I called upon the Lord, and cried to my God. And he did hear my voice out of his temple, and my cry did enter into his ears. Then the earth shook and trembled. The foundations of heaven moved and shook, because he was wroth. There went up a smoke out of his nostrils, and fire out of his mouth devoured. Coals were kindled by it. He bowed the heavens also, and came down, and darkness was under his feet. And he rode upon a cherub, and did fly, and he was seen upon the wings of the wind. And he made darkness pavilions round about him, dark waters and thick clouds of the skies. Through the brightness before him were coals of fire kindled. The Lord thundered from heaven, and the Most High uttered his voice. And he sent out arrows, and scattered them, lightning, and discomfited them. And the channels of the sea appeared, the foundations of the world were discovered, at the rebuking of the Lord, at the blast of the breath of his nostrils. He sent from above, he took me, he drew me out of many waters. He delivered me from my strong enemy, and from them that hated me, for they were too strong for me. They prevented me in the day of my calamity, but the Lord was my stay.
He brought me forth also into a large place. He delivered me, because he delighted in me. The Lord rewarded me according to my righteousness, according to the cleanness of my hands hath he recompensed me. For I have kept the ways of the Lord, and have not wickedly departed from my God. For all his judgments were before me, and as for his statutes I did not depart from them. I was also upright before him, and have kept myself from mine iniquity. Therefore the Lord hath recompensed me according to my righteousness, according to my cleanness in his eyesight.